ಡಯಾಬಿಟಿಸ್ ಅಂದ್ರೆ ಮಧುಮೇಹ ಇರೋರು ಸುಮಾರು ಆಹಾರಗಳನ್ನ ಸೇವಿಸಬಾರದು ಅನ್ನುವಂತ ಮಾತನ್ನ ನೀವು ಕೇಳಿರ್ತೀರಾ. ಯಾವ ಡಯಟ್ ಅನ್ನ ಮಾಡಬೇಕು ಅನ್ನುವಂತ ಗೊಂದಲ ನಿಮಗೂ ಇದ್ರೆ ಈ ವಿಡಿಯೋದಲ್ಲಿ ಅದೆಲ್ಲ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸಂಪೂರ್ಣ ವಿಡಿಯೋವನ್ನ ನೋಡಿ, ಹಾಗೆ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸರಿಯಾಗಿರುವಂತಹ ಆಹಾರ ಕ್ರಮದಿಂದಾಗಿ ಮಧುಮೇಹವನ್ನ ನಿರ್ವಹಿಸಬಹುದು. ವೈದ್ಯರು ಶಿಫಾರಸು ಮಾಡಿರುವಂತಹ ಡಯಟ್ ಪ್ಲಾನ್ ಗಳನ್ನ ನಾವಿವತ್ತು ವಿವರಿಸ್ತಾ ಇದ್ದೀವಿ. ಡಯಾಬಿಟಿಸ್ ಫ್ರೆಂಡ್ಲಿ ಡಯಟ್. ಪ್ರೋಸೆಸ್ಡ್ ಆಹಾರಗಳ ಬದಲಿಗೆ ನೈಸರ್ಗಿಕವಾಗಿರುವಂತಹ ಆಹಾರಗಳನ್ನ ಸೇವಿಸಿ. ನಿಮ್ಮ ಆಹಾರದಲ್ಲಿ ಪ್ರೋಟೀನ್, ಫೈಬರ್ ಹೆಚ್ಚಾಗಿರಲಿ. ಇನ್ನು ನಿಮ್ಮ ಆಹಾರದ ಕ್ಯಾಲೋರಿಯನ್ನ ಗಮನಿಸಿ. ಹೆಚ್ಚಿನ ಕ್ಯಾಲೋರಿಯನ್ನ ಸೇವಿಸೋದನ್ನ ತಪ್ಪಿಸಿ. ದಿನಕ್ಕೆ 2 ರಿಂದ 3 ಬಾರಿ ಮಾತ್ರ ಹಣ್ಣುಗಳನ್ನ ಸೇವಿಸಿ. ಹಾಗೆ ಹೆಚ್ಚಿನ ಕ್ಯಾಲೋರಿ ಇರುವಂತಹ ಹಣ್ಣುಗಳನ್ನ ಸೇವಿಸಬೇಡಿ. ಎರಡನೇದು ಮೆಡಿಟರೇನಿಯನ್ ಡಯಟ್. ಹಣ್ಣುಗಳು, ತರಕಾರಿಗಳು, ದ್ವಿದಳ ಧಾನ್ಯಗಳು, ಆಲಿವ್ ಎಣ್ಣೆ, ಬೀಜಗಳು ಇವುಗಳನ್ನ ಹೆಚ್ಚಾಗಿ ಸೇವಿಸಿ. ಇವುಗಳಲ್ಲಿ ಆರೋಗ್ಯಕರ ಕೊಬ್ಬಿನ ಅಂಶ ಇರುತ್ತೆ. ಜೊತೆಗೆ ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನ ಹೆಚ್ಚಿಸುತ್ತೆ. ಇದು ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ನಿರ್ವಹಿಸೋದಕ್ಕೆ ಸಹಾಯ ಮಾಡೋದಲ್ಲದೆ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡೋದಲ್ಲದೆ ಹೃದಯದ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತೆ. ಲೋ ಕ್ಯಾಲೋರೀಸ್ ಡಯಟ್. ನೀವು ಲೋ ಕ್ಯಾಲೋರಿ ಆಹಾರವನ್ನ ಸೇವಿಸೋದ್ರಿಂದಾಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಕೊಬ್ಬಿನ ಅಂಶವನ್ನ ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಮೀನು, ಮಾಂಸ, ಮೊಟ್ಟೆ, ದ್ವಿದಳ ಧಾನ್ಯಗಳಂತಹ ಪ್ರೋಟೀನ್ ಭರಿತ ಆಹಾರಗಳನ್ನ ಸೇವಿಸಿ. ಜೊತೆಗೆ ನಿಮ್ಮ ದೇಹಕ್ಕೆ ಅಗತ್ಯವಿರುವಷ್ಟು ಪ್ರೋಟೀನ್ ಅಂಶವನ್ನ ಸೇವಿಸೋದನ್ನ ಖಚಿತಪಡಿಸಿಕೊಳ್ಳಿ. ವಿಶೇಷವಾಗಿ ಕಿಡ್ನಿ ಸಮಸ್ಯೆ ಇರೋರು ಇದನ್ನ ಪಾಲಿಸಲೇಬೇಕು. ವೀಗನ್ ಡಯಟ್. ಪ್ರಾಣಿಜನ್ಯ ಆಹಾರಗಳ ಬದಲಿಗೆ ಪ್ಲಾಂಟ್ ಬೇಸ್ಡ್ ಆಹಾರಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಹಣ್ಣುಗಳು, ತರಕಾರಿಗಳು, ನಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಗಳನ್ನ ನೀವು ಬಳಸಬಹುದು. ಇದರಿಂದಾಗಿ ನಿಮ್ಮ ತೂಕ ಕಡಿಮೆ ಆಗತ್ತೆ. ಜೊತೆಗೆ ನಿಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ನಿರ್ವಹಿಸಬಹುದು. ಜೊತೆಗೆ ಇನ್ಸುಲಿನ್ ಸೂಕ್ಷ್ಮತೆಯನ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಗ್ಲೂಟನ್ ಲೀನ್ ಡಯಟ್. ಅನೇಕರು ಈ ವಿಧಾನವನ್ನ ಪಾಲಿಸ್ತಾರೆ. ಇದರಲ್ಲಿ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಗ್ಲೂಟನ್ ಇರುವಂತಹ ಆಹಾರಗಳನ್ನ ಸೇವಿಸೋದಿಲ್ಲ. ನೀವು ರಾಗಿ, ಜೋಳದಂತಹ ಪರ್ಯಾಯ ಆಹಾರಗಳನ್ನ ಸ್ವೀಕರಿಸಬಹುದು. ಜೊತೆಗೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಹೆಚ್ಚಾಗಿರುವಂತಹ ಆಹಾರಗಳನ್ನ ಕೂಡ ಈ ಪಟ್ಟಿಯಲ್ಲಿ ಸೇರಿಸ್ತಾರೆ. ನೆನಪಿಡಿ, ನೀವು ಯಾವುದೇ ವಿಧಾನದ ಡಯಟ್ ಅನ್ನ ಪಾಲಿಸೋದಾದ್ರೂ ವೈದ್ಯರ ಸಲಹೆಯನ್ನ ಪಡೆಯಲೇಬೇಕು. ಅದರಲ್ಲೂ ಯಾವುದೇ ಹೊಸ ವಿಧಾನದ ಡಯಟ್ ಅನ್ನ ಪಾಲಿಸ್ತೀರಿ ಅಥವಾ ಈಗಿನ ಡಯಟ್ ಅನ್ನ ಮಾಡಿಫೈ ಮಾಡ್ತೀರಿ ಅಂದ್ರೆ ತಜ್ಞರ ಸಲಹೆಯನ್ನ ಪಡೆದೇ ಡಯಟ್ ಅನ್ನ ಫಾಲೋ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ.